ನೋಡಿ, ಈ ಇಂಡಿಗೋ ವಿಮಾನ ರದ್ದತಿಯಿಂದ ಯಾರ್ಯಾರಿಗೆ ಎಂತೆಂಥ ಸಮಸ್ಯೆ ಆಗಿದೆ ಅಂತಂದರೆ, ಒಂದು ನವ ಜೋಡಿ ಮದುವೆ ಆಗಿದ್ದಾರೆ ಭುವನೇಶ್ವರದಲ್ಲಿ, ಒಡಿಶಾದಲ್ಲಿ. ಆ ಹುಡುಗಿ ಮೂಲತಃ ಹುಬ್ಬಳ್ಳಿ. ಆಕೆ ಹುಬ್ಬಳ್ಳಿನಲ್ಲಿ ಇವ್ರ ಮನೆಯವರು ಕೂಡ ಒಂದು ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ಆ ಹುಡುಗ ಹುಡುಗಿ ಅವರ ಅಪ್ಪ ಅಮ್ಮ ಎಲ್ಲ ಅಲ್ಲಿಂದ ಬರೋದಕ್ಕೆ ಫ್ಲೈಟ್ ಬುಕ್ ಮಾಡಿದ್ದಾರೆ. ಭುವನೇಶ್ವರದಿಂದ ಹುಬ್ಬಳ್ಳಿಗೆ ಬರೋದಕ್ಕೆ ಫ್ಲೈಟ್ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಅವರಿಬ್ಬರು ಕೂಡ ಆನ್ಲೈನ್ನಲ್ಲೇ ತಮ್ಮ ಅನುಪಸ್ಥಿತಿನಲ್ಲೇ ರಿಸೆಪ್ಷನ್. ನೋಡಿ, ದೇಶಾದ್ಯಂತ ಇಂಡಿಗೋ ವಿಮಾನ ಸಮಸ್ಯೆ. ಹುಬ್ಬಳ್ಳಿಯಲ್ಲಿ ನವಜೋಡಿಗೂ ತಟ್ಟಿದ ಬಿಸಿ. ಆನ್ಲೈನ್ ಮೂಲಕವೇ ಆರತಕ್ಷತೆ. ಇಂಡಿಗೋ ವಿಮಾನಗಳಲ್ಲಿ ಪೈಲಟ್ಗಳ ಕೊರತೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿಮಾನಗಳ ರದ್ದು ಬಿಸಿ ಹುಬ್ಬಳ್ಳಿ ವಧೂವರರಿಗೆ ತಟ್ಟಿದೆ. ವಧೂವರರೇ ಇಲ್ಲದೆ ಹುಬ್ಬಳ್ಳಿಯಲ್ಲಿ ಆರತಕ್ಷತೆ ನಡೆದಿದೆ. ಇಂಡಿಗೋ ಏರ್ಲೈನ್ಸ್ ರದ್ದುಗೊಳಿಸಿದ ಪರಿಣಾಮ ಹುಬ್ಬಳ್ಳಿಯಲ್ಲಿ ನಡೆಯಬೇಕಿದ್ದ ವಧೂವರರ ಆರತಕ್ಷತೆ, ಮದುಮಕ್ಕಳೇ ಬರಲು ಆಗದೆ ಆನ್ಲೈನ್ ಮೂಲಕವೇ ಆರತಕ್ಷತೆಯಲ್ಲಿ ಭಾಗಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರುವ ಹುಬ್ಬಳ್ಳಿ ಮೂಲದ ಮೇಧಾ ಕ್ಷೀರಸಾಗರ ಹಾಗೂ ಒಡಿಶಾ ಭುವನೇಶ್ವರದ ಸಂಗಮ್ ದಾಸ್ ಪ್ರೀತಿಸಿ ಮನೆಯವರನ್ನು ಒಪ್ಪಿಸಿ ನವೆಂಬರ್ 23ರಂದು ಭುವನೇಶ್ವರದಲ್ಲಿ ಮದುವೆಯಾಗಿದ್ದರು. ವಧುವಿನ ತವರು ಹುಬ್ಬಳ್ಳಿಯಲ್ಲಿ ಡಿಸೆಂಬರ್ 3ರಂದು ಗುಜರಾತ್ ಭವನದಲ್ಲಿ ಅದ್ಧೂರಿಯಾಗಿ ಆರತಕ್ಷತೆ ಆಯೋಜನೆ ಮಾಡಲಾಗಿತ್ತು. ಹೀಗಾಗಿ ಭುವನೇಶ್ವರದಿಂದ ಬೆಂಗಳೂರಿಗೆ, ಅಲ್ಲಿಂದ ಹುಬ್ಬಳ್ಳಿಗೆ ಬರಲು ಗಂಡ, ಹೆಂಡತಿ, ಅತ್ತೆ, ಮಾವ ಡಿಸೆಂಬರ್ 2ಕ್ಕೆ ವಿಮಾನ ಬುಕ್ ಮಾಡಿದರು. ಇನ್ನು ಕೆಲ ಸಂಬಂಧಿಕರಿಗೆ ಭುವನೇಶ್ವರದಿಂದ ಮುಂಬೈ, ಅಲ್ಲಿಂದ ಹುಬ್ಬಳ್ಳಿಗೆ ವಿಮಾನ ಟಿಕೆಟ್ ಬುಕ್ ಆಗಿತ್ತು. ಆದರೆ ಡಿಸೆಂಬರ್ 2ರ ಬೆಳಗ್ಗೆ 9ರಿಂದ ಮರುದಿನ ಬೆಳಗಿನ ಜಾವ 4-5 ಗಂಟೆವರೆಗೂ ವಿಮಾನ ವಿಳಂಬವಾಗಿ ಏಕಾಏಕಿ ವಿಮಾನ ರದ್ದಾಗಿದೆ. ಇದರಿಂದ ವಧೂವರರು ಸಕಾಲದಲ್ಲಿ ಹುಬ್ಬಳ್ಳಿಗೆ ಬರಲಾಗಿಲ್ಲ. ಹೀಗಾಗಿ ಆನ್ಲೈನ್ ಮೂಲಕವೇ ಭಾಗಿಯಾಗಿ ಅಪರೂಪದ ಆರತಕ್ಷತೆ ನಡೆದಿದೆ. ನಮ್ಮ ಮಗಳ ಅಲ್ಲಿಂದ ಭುವನೇಶ್ವರದಿಂದ ಹುಬ್ಳಿಗೆ ಬರಬೇಕಾಗಿತ್ತು. ಆಕೆ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ನಾವು ಆನ್ಲೈನ್ ರಿಸೆಪ್ಷನ್ ಮಾಡಬೇಕಾಯ್ತು. ಒಂದು 700 ಮಂದಿದ ಇದಿತ್ತು ನಮ್ಮ ಬಜೆಟ್ ಬರೋರಿಗಿದ್ದು. 650 ಮಂದಿ ಬಂದರು. ನೋಡ್ರಿ, ಫ್ಲೈಟದ್ದು ಟೆಕ್ನಿಕಲ್ ಪ್ರಾಬ್ಲಮ್ ಅವ್ರದ್ದು ಏನೈತಿ ಇಲ್ಲಿವರೆಗೆ ಗುರ್ತಾಗಿಲ್ಲ. ಎಲ್ಲರಿಗೂ ಹೇಳಿದ್ದಕ್ಕೆ ಅದಕ್ಕೇನಾದರೂ ಪರ್ಯಾಯ ಏನಾದರೂ ಮಾಡಬೇಕಾಗಿತ್ತಲ್ಲ. ಅದ್ರ ಸಲುವಾಗಿ ನಾವು ಸ್ಕ್ರೀನ್ ಇಟ್ಟು ಅಲ್ಲಿಂದನೇ ಆನ್ಲೈನ್ನಾಗ ಇಬ್ಬರು ಗಂಡ ಹೆಂಡತಿಗೆ ಅಲ್ಲಿ ಕುಂಡಿಸಿ ಅಲ್ಲಿಂದ ಮಾತಾಡ್ಸಕ್ಕೆ. ಇನ್ನು ಇಂಡಿಗೋ ವಿಮಾನ ಸಂಸ್ಥೆ ವಿರುದ್ಧ ವಧು ಮೇಧಾ ಪೋಷಕರು ಬೇಸರ ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಆರತಕ್ಷತೆಗಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ವು. ಭುವನೇಶ್ವರದಿಂದ ವಧುವರರು ಬರಬೇಕಿತ್ತು. ಇಂಡಿಗೋ ವಿಮಾನ ಕೈಕೊಟ್ಟಿದ್ದರಿಂದ ಇಬ್ಬರೂ ಬರೋದಕ್ಕಾಗಲಿಲ್ಲ. ಅವರ ನಿರೀಕ್ಷೆಯಲ್ಲಿ 600ಕ್ಕೂ ಹೆಚ್ಚು ಜನ ಕಾಯ್ತಾ ಇದ್ವು. ಕೊನೆಗೆ ಆನ್ಲೈನ್ನಲ್ಲಿ ಆರತಕ್ಷತೆ ಮಾಡಿದ್ವು. ನವ ದಂಪತಿಗಳು ನಾಳೆ ಬರ್ತಾರೆ. ಆದರೆ ವಿಮಾನ ಸಂಸ್ಥೆ ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. 3 ಡಿಸೆಂಬರ್ಗೆ ರಿಸೆಪ್ಷನ್ ಇಟ್ಟಿದ್ವಿ. ಮಧ್ಯಾಹ್ನ ಎಲ್ಲರಿಗೆ ಕರೆದಿದ್ವಿ. ನಾವು ಊರಿಂದ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ರು. ಸಡನ್ನಾಗಿ ನಮಗೆ ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಗೊತ್ತಾಯಿತು ಕ್ಯಾನ್ಸಲ್ ಆಗಿದೆ ಅಂತ. ಆನ್ಲೈನ್ ಸ್ಕ್ರೀನ್ ಮೇಲೆ ಅವ್ರಿಗೆ ಕುಂದ್ರಿಸಿ ನಾವು ಇದು ರಿಸೆಪ್ಷನ್ ಇದು ಮಾಡಿದ್ವಿ. ಇರಲಿ, ಏನಾಗೋದು ಒಮ್ಮೊಮ್ಮೆ ಆಗ್ತದೆ. ಖರೆ ಆ ಟೈಮ್ ನನಗೆ ಭಾಳ ದುಃಖ ಆಯಿತು. ಆಕಿ ಎಲ್ಲ ಫೋನ್ ಮಾಡಿ ಈ ಟೈಪ್ ಡೆಕೋರೇಷನ್ ಮಾಡಿ, ಈ ಟೈಪ್ ಅಡುಗೆ ಮಾಡಿ ಅಂತ ಎಲ್ಲ ಅಕ್ಕಿನ ಎಲ್ಲ ಇಬ್ಬರು ಅಕ್ಕ ತಂಗಿ ಕೂಡಿ ಮಾಡಿದರು. ಆ ಕಾರ್ಯಕ್ರಮಕ್ಕೆ ಅಕ್ಕಿನ ಬರಲಿಲ್ಲ ಅಂದರೆ ನಮಗೆ ಭಾಳ ದುಃಖ. ಒಟ್ಟಿನಲ್ಲಿ ದೇಶದ ಪ್ರತಿಷ್ಠಿತ ವಿಮಾನಯಾನ ಕಂಪನಿ ಅಸಮರ್ಪಕ ನಿರ್ವಹಣೆಗೆ ನಾಗರಿಕರು ಮತ್ತು ಪ್ರಯಾಣಿಕರ ಮೇಲೆ ಭಾರೀ ಪರಿಣಾಮ ಬೀರ್ತಾ ಇದೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಪ್ರಯಾಣಿಕರ ಹಿತ ಕಾಪಾಡಬೇಕಿದೆ. ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.